ಓಹೋ ಏನವ್ವ ಇದು ಈಜುದಪ್ಪ ಪುಸ್ತಕನ? ಬರೀ ಇಷ್ಟೇ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಬುಕ್ಸು ಇದೆ. ಮುಂಚೆ ಆದ್ರೆ ಒಂದ್ ಸಬ್ಜೆಕ್ಟ್ ಒಂದೇ ಬುಕ್ ಇರ್ತಿತ್ತು, ಆದ್ರೆ ಇವಾಗ ಒಂದ್ ಸಬ್ಜೆಕ್ಟ್ಗೆ ಯಾರ್ಯಾರು ಬುಕ್ ಬರ್ದಿರ್ತಾರೋ ಅದನ್ನೆಲ್ಲ ಓದ್ಬೇಕು. ಅಲ್ಲ ಕಂದ, ಒಂದು ಪುಸ್ತಕ ಒಬ್ಬರು ಬರ್ತಿದ್ದು ಓದ್ರೆ ಸಾಕಾಗಕ್ಕಿಲ್ವಾ? ಬಾ ನನ್ನ ಮಗನ ಅಂಗಡಿಯಾಗ ನೋಡು, ಒಂದೇ ಪುಸ್ತಕ ಅದ್ರಾಗೆ ಲೆಕ್ಕ ಎಲ್ಲ ಬರೆದಿರ್ತಾನೆ, ಅದ್ರಾಗೆ ಎಲ್ಲ ಇರ್ತದೆ. ಹಂಗೆ ಮಾಡಕ್ಕೆ ಹೇಳಿ ನಿಮ್ಮ ಕಾಲೇಜ್ನವ್ರಿಗೆ. ಹಂಗೆಲ್ಲ ಆಗಲ್ಲ ಅಮ್ಮ, ದೊಡ್ಡೋದು ಅಂದ್ರೆ ಇದೇನೆ. ಇರು ಕಣವ, ಏನು ಕಾಲೇಜ್ ಅಂದ್ರೆ ಸುಮ್ಕೆಯ? ನಮ್ಮ ಮನ್ಯಾಗ ಕಾಲೇಜ್ ಮಕ್ಕಳು ಹತ್ತಿರೋರಲ್ಲಿ ಎರಡನೇ ಅವಳು ನಮ್ಮ ರಮ್ಯ. ಯಾಕೆ? ನಮ್ಮ ಗುಂಡುನು ಕಾಲೇಜ್ಗೆ ಹೋಗವಳೆ. ಕಾಲೇಜಿಗೆ ಹೋಗವಳೆ ನಮ್ಮ ಗುಂಡು. ಡುಮ್ಕಿ ಮೇಲೆ ಡುಮ್ಕಿ, ಡುಮ್ಕಿ ಮೇಲೆ ಡುಮ್ಕಿ, ಫೇಲ್ ಆಗಿ ಬಂದ್ಬಿಟ್ಟವಳೆ. ನಮ್ಮ ಮನ್ಯಾಗ ಓದಿರೋರು ಅಂದ್ರೆ ರತ್ತನ್ ಬಿಟ್ರೆ ನಮ್ಮ ರಮ್ಯನೆಯ. ಇನ್ನೇನ್ ರಾಣಿ ಅಕ್ಕನೂ ಡಿಗ್ರಿ ಮಾಡ್ತಾಳೆ ಅನ್ಸುತ್ತೆ. ಏನವ್ರಿ, ನನ್ನ 4 ಜನ ಮಕ್ಕಳು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು. ನೀನು ಸಂದಕ್ಕೆ ಓದಬೇಕು, ದೊಡ್ಡ ಆಫೀಸರ್ ಆಗಬೇಕು. ನನ್ನ ಬಂಗಾರ ಬಾ. ಅಣ್ಣ ಇರುವಾಗ ನಾವು ಅಮ್ಮನ ಒಪ್ಕೊಂಡಿಲ್ಲ ಅನ್ನೋ ಥರ ನಾಟಕ ಮಾಡೋಣ. ಬರ್ರಿ, ತೆಗಿರಿ ಕೈನ. ಏನ್ರಿ ಮಾಡ್ತಿದ್ದೀರಾ? ನನ್ನ ಹತ್ರ ಬರ್ಬೇಡಿ, ನನ್ನ ಹತ್ರ ಮಾತಾಡ್ಬೇಡಿ ಅಂತ ಹೇಳಿಲ್ವಾ ನಿಮ್ಗೆ? ಅದ್ರಲ್ಲಿ ಮುತ್ತು ಬೇರೆ ಕೊಡ್ತಿದ್ದೀರಾ. ಈ ವಿಷಯ ಏನಾದ್ರೂ ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಅಷ್ಟೇ ಗ್ರಾಚಾರ ಬಿಡಿಸ್ಬಿಡ್ತಾನೆ. ಯಾಕವ್ವ, ಏನಾಯ್ತೀಗ? ಅಣ್ಣ ಬಂದಿದ್ದಾನಮ್ಮ. ಅಣ್ಣ ಯಾವಾಗ ಬಂದೆ? ಈಗ ತಾನೇ ಬಂದೆ ಕುಸೆ. ನಿಮ್ಮ ಅತ್ತಿಗೆ ಇಲ್ಲವಾ? ಅತ್ತಿಗೆನಾ ಅಣ್ಣ? ಅದು ಬಯಾಲಜಿನ ಡೀಪಾಗಿ ಸ್ಟಡಿ ಮಾಡ್ತಿದ್ದೆ. ಈ ನ್ಯೂಕ್ಲಿಯಸ್ ಒಳಗೆ ಮೈಟೊಕಾಂಡ್ರಿಯಾ ಅನ್ನೋದೊಂದು ಇರುತ್ತೆ. ಅದು ಹೇಗೆ ಆಕ್ಸಿಜನ್ ತಗೊಳುತ್ತೆ, ಮತ್ತೆ ಎಲ್ಲಿಗೆ ಕೊಡುತ್ತೆ, ಮತ್ತೆ ರೈಬೋಸೋಮ್ಸು ಹೇಗೆ ಪ್ರೋಟೀನ್ನ ಉತ್ಪಾದನೆ ಮಾಡುತ್ತೆ, ಮತ್ತೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಏನೇನು ಕ್ರಿಯೆಗಳು ನಡೆಯುತ್ತೆ ಅಂತ ಡೀಪಾಗಿ ಓದ್ತಿದ್ನಾ. ಅದ್ರ ಮಧ್ಯೆ ಅತ್ತಿಗೆ ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಒಂದು ಕೇಳಿದ್ರೆ ಈಟುದ್ದೆ ಹೇಳ್ತೀಯಲ್ಲವ. ಯಾರವ ಇವರು? ಈ ನ್ಯೂರೋ, ಕಾಂಡಿಮೆಂಟು, ಪೊರ್ಟಿನು ಇವರೆಲ್ಲ? ಅಣ್ಣ, ಅದು ನ್ಯೂಕ್ಲಿಯಸ್ಸು, ಮೈಟೊಕಾಂಡ್ರಿಯಾ, ಪ್ರೋಟೀನು, ರೈಬೋಸೋಮ್ಸು, ಸೈಟೋಪ್ಲಾಸಮು ಇವೆಲ್ಲ ಮನುಷ್ಯ ಜೀವಕೋಶ ಒಳಗಿರೋ. ನನ್ನ ಎಂಡ್ರಿ ಎಲ್ಲ ಒಳ್ಳೆ ಅಂತ ಹೇಳ್ಬಿಡು, ಅಷ್ಟು ಸಾಕು ನನಗೆ. ಇಲ್ಲಾಂದ್ರೂ ಪರವಾಗಿಲ್ಲ, ನಾನೇ ಹುಡುಕತ್ತೀನಿ. ನನ್ನ ಎಂಡ್ರೆಲ್ಲ ಅವಳೆ. ಮಗ ಪಾರು. ಶಾರು, ಅವ್ನು ನಿನ್ನನ್ನು ಕೇಳಿದ್ನೇನು? ಅವ್ನು ಕೇಳಿದ್ರೆ ಉತ್ತರ ಕೊಡು ಅಷ್ಟೇ. ನಿನ್ನೇ ಕೇಳಿದ್ದು, ನೀನು ಹೇಳು. ನಂಗೆ ಗೊತ್ತಿಲ್ಲ. ಶಂಕರಪ್ಪ, ಟೇಮ್ ನೋಡ್ಕೊಂಡು ಭಾರಿ ಎಗರಾಡ್ತೀಯ ನೀನು. ಸುಮ್ಕಿರ್ಲ, ನಾನು ಕಂಟೀವ್ನಿ. ಇವನು ಗೋಡೆ ಕೇಳಿದ್ರೆ ನಾವು ಉತ್ತರ ಕೊಡ್ಬೇಕಾ? ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಕರೆದು ಕೇಳಿದ್ರೆ ಉತ್ತರ ಸಿಗ್ತದಪ್ಪ. ಅವಂತವ ಕೇಳಬೇಕು ಅಂದ್ರೆ ಅವನ್ನ ಕರೆದು ಕೇಳು. ನೋಡ್ದ ಶಾರು, ನೀನು ಅವು ಅಂತ ಕರೆಯಕ್ಕೆ ಅವನಿಗೆ ಬಾಯಿ ಬರಕಿಲ್ಲ. ಅಂದ್ಮೇಲೆ ನೀನ್ ಯಾಕೆ ಉತ್ತರ ಕೊಡ್ತೀಯ? ಏ ಶಂಕರಪ್ಪ, ಇನ್ನು ನಾನು ನೆನ್ಪಿಡ್ಕತೀನಿ. ನಿಮಗೆ ಟೇಮ್ ನೋಡ್ಕೊಂಡು ಏನು ಆಗ್ಲ ಮಗ, ಅಪ್ಪ ಮಾತಾಡೋದಕ್ಕೆ ಕೋಪ ಮಾಡ್ಕೊಂಡ? ಪಾರು ಕೋಣೆ ಒಳಕ್ಕವಳೆ, ಹೋಗು.
ಏನಪ್ಪ ಇದು ಕತೆ ಆಗ್ತಿರುವು ಹಿಂಗೆ ಬಂದೈತೆ. ನಾನೇ ಮಲ್ಲಿಗೆ ಮುಡ್ಸೋಣ ಅಂತ ತಂದರೆ ಅವಳೇ ಮುಡ್ಕೊಂಡವಳಲ್ಲ. ಇವಾಗ ಏನು ಹೇಳಿ ಸರಿ ಮಾಡೋಣ? ಅಯ್ಯಯ್ಯೋ, ಮಾವ ಮಲ್ಲಿಗೆ ಹೂ ಮೈಸೂರು ಪಾಕೆಲ್ಲ ತಂದಿದ್ದಾನೆ. ಇವಾಗ ಏನು ಮಾಡಲಿ? ಇರಲಿ, ನಾನೇ ರೊಮ್ಯಾಂಟಿಕ್ಕಾಗಿ ಕೇಳಬೇಕು ಅಂದ್ಕೊಂಡೆ. ಮಾವನೇ ರೊಮ್ಯಾಂಟಿಕ್ ಮೂಡಲ್ಲಿ ಬಂದಿದ್ದಾನೆ. ನೋಡೋಣ ಏನಾಗತ್ತೆ ಅಂತ. ಬಾರು. ಮಲ್ಲಿಗೆ ಹೂವಿನಂತ ಅಂದ ನಿನ್ನಲ್ಲಿ, ತಾವರೆ ಹೂವಿನಂತ ಚಂದ ಕಣ್ಣಲ್ಲಿ. ಏನು ಮಾವ ಸ್ಪೆಷಲು? ಅದೇ ಪೇಸಲ್ಲಿ ಏನಿಲ್ಲ ಪಾರು. ಅದು ಏನು ಪಾರು, ನೀನು ಹಿಂಗೆಲ್ಲ ಇಷ್ಟೇ ಇಲ್ಲ ರೆಡಿ ಆಗ್ಬಿಟ್ಟು ಮಲ್ಲಿಗೆ ಹೂವೆಲ್ಲ ಮುಡಿಕೊಂಡು ಏನು ಪಾರು ಹಿಂಗೆ ರೆಡಿ ಆಗ್ಬಿಟ್ಟಿದ್ಯಾ? ಏನು ಮಾವ ನೀನು? ಹಾಂ, ಒಂದು ಹೆಣ್ಣು ಗಂಡ ಬರ್ತಾನೆ ಅಂತ ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿ ನಿಂತಿದ್ರೆ, ಗಂಡ ಬಂದ ತಕ್ಷಣ ಹೆಂಡ್ತಿಗೆ ಯಾಕೆ ಹಿಂಗೆ ರೆಡಿಯಾಗಿದೆಯಾ ಅಂತ ಕೇಳಿದ್ರೆ ಹೆಂಡ್ತಿಗೆ ನೋವಾಗಲ್ವಾ? ನಾನು ನಂಗೆ ಕೇಳಿಲ್ಲ ಪಾರು, ನಾನು ಆ ಟೈಪಲ್ಲಿ ಕೇಳಿಲ್ಲ. ಆ ಟೈಪುಲ್ಲ ಈ ಟೈಪುಲ್ಲ ಯಾವ ಟೈಪುಲ್ಲ ನಂಗೆ ಅವೆಲ್ಲ ಗೊತ್ತಿಲ್ಲ. ನೀ ಹೆಂಗೆ ಹೇಳ್ಬಿಟ್ಟೆ ನಂಗೆ ಮಾತು? ಹಾಂ, ಒಂದು ಹೆಣ್ಣಿಗೆ ಹೂವು ಅಂದರೆ 5 ಮುತ್ತಲ್ಲಿ 1 ಮುತ್ತು ಅಂತ. ಪಾರು, ನಾನು 1 ಮುತ್ತು ಕೇಳಿಲ್ಲ, ಕೊಟ್ಟು ಇಲ್ಲ. ದೊಡ್ಡ ನೀನು. ನಾನು ಹೇಳಿದ್ದು ಆ ಮುತ್ತಲ್ಲ, ಮುತ್ತ ಇದೆ ಏನೋ 5 ಮುತ್ತಲ್ಲಿ ಹೂವು ಅನ್ನೋದು 1 ಮುತ್ತು ಅಂತ. ನಾನು ನಿನ್ಗೋಸ್ಕರ ಇಷ್ಟೆಲ್ಲ ನೀಟಾಗಿ ರೆಡಿ ಆಗಿದ್ರೆ ಕಾಣ ಬೇರೆ ಕೇಳ್ತೀಯ? ಪಾರು, ನಿಂಗೋಸ್ಕರ ನಾನು ಊತಕ್ಕ ಬಂದೀನಿ ಪಾರು. ನೋಡು, ಗಂಡ ಹೂವು ಮೈಸೂರು ಪಾಕ್ ತಂದ್ರೆ ಅದು ಪ್ರೀತಿಯಿಂದ ಅಲ್ಲ, ಅದರಿಂದ ಬೇರೆ ಏನೋ ಬೇಕಿರತ್ತೆ, ಅದಕ್ಕೋಸ್ಕರ ತಂದಿರ್ತಾನೆ ಅಂತ ನಾನೇನು ಹೇಳ್ತಾ ಇಲ್ಲ. ಹಳೆ ಪಿಕ್ಚರಲ್ಲೆಲ್ಲ ಆಗಲೇ ತೋರಿಸ್ಬಿಟ್ಟಿದ್ದಾರೆ. ನೀನು ಈಗ ಅದೇ ರೀಸನ್ಗೆ ಅನ್ಕೋ ತಂದಿದ್ಯಾ, ಆದರೆ ನನ್ನೇ ಯಾಕೆ ಅಂತ ಕೇಳ್ತೀಯಾ? ನಾನೇನೋ ಪಾಪ ನನ್ನ ಗಂಡ ಸುಸ್ತಾಗಿ ಬಂದಿರ್ತಾನೆ, ಚೆನ್ನಾಗಿ ರೆಡಿ ಆಗೋಣ, ಪ್ರೀತಿಯಿಂದ ಮುಖ ನೋಡೋಣ, ನಗ್ನಗ್ತಾ ಮಾತಾಡ್ಸೋಣ ಅಂತೆಲ್ಲ ಅಂದ್ಕೊಂಡ್ರೆ ನೀನು ಇಷ್ಟೆಲ್ಲ ಅಂದ್ಬಿಟ್ಟೆ ಅಲ್ಲ ನನಗೆ. ನಂದೇ ತಪ್ಪು, ನಾನು ಹಿಂಗೆಲ್ಲ ರೆಡಿನೇ ಆಗ್ಬಾರ್ದಿತ್ತು. ಅಯ್ಯೋ, ನನ್ನ ಕಂದಮ್ಮ, ನನ್ನ ಜಾಣ ಮರಿ, ನನ್ನ ಮುದ್ದು ಮರಿ. ಬೇಡ. ಪಾರು, ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ತೆಪ್ಪೇ ಇಲ್ಲ ಪಾರು. ಅದ್ರಾಗೊಂದು ನ್ಯಾಯ ಐತೆ ಪಾರು, ಅದ್ರಾಗೊಂದು ನ್ಯಾಯ ಐತೆ. ಪಾಪ ನಾನು ಮನೆಗೆ ಬಂದಾಗ ನನ್ನ ಹೆಂಡ್ರು ಹಿಂಗೆ ನಂಗೋಸ್ಕರ ತಯಾರಾಗಿದ್ದಾಗ ನಾನು ಬಂದ್ಬಿಟ್ಟು ಯಾಕೆ ಹಿಂಗೆ ತಯಾರಾದೆ ಅಂತ ಕೇಳಿದ್ರೆ ಯಾವ ಹೆಣ್ಣಿಗೆ ತಾನೇ ಬೇಜಾರು ಹಾಕಿಲ್ಲ. ಸರಿ ಇದೆ ಪಾರು, ತಪ್ಪು ನಂದು ಪಾರು, ತಪ್ಪು ನಂದು. ಆದರೆ ಹೆಂಗೋಸ್ಕರ ಮಲ್ಲಿಗೆ ಹೂವು ಮೈಸೂರು ಪಾಕ ಎಲ್ಲ ತಕ್ಕ ಬಂದೀವಿ ಪಾರು. ಇರು ನಾನೇ ನನ್ನ ಕೈಯಾರಿ ತಿನ್ನಿಸ್ತೀನಿ. ಶಾಮಣ್ಣನ ಅಂಗಡಿದು ತುಪ್ಪದಾಗೇ ಮಾಡಿದ್ದಾನೆ, ನನ್ನ ತುಪ್ಪಕ್ಕೆ